ನೋಡಿ, ಯಶ್ ಅಬ್ಬರ ಈಗಾಗಲೇ ವಿಶ್ವದಾದ್ಯಂತ ಹಬ್ಬಿದೆ. ಇದರ ನಂತರ ಈಗ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ಕ್ಕೆ ರಿಲೀಸ್ ಆಗಿತ್ತು. ಟಾಕ್ಸಿಕ್ ಬಗ್ಗೆ ಈಗ ಸಿಂಗಂ ಅಣ್ಣಾಮಲೈ ಅವರು ಸ್ಫೋಟಕ ರಿವ್ಯೂ ಕೊಟ್ಟಿದ್ದಾರಂತೆ. ಟಾಕ್ಸಿಕ್ ಸಿನಿಮಾವನ್ನ ನೋಡಿ ಫುಲ್ ಗರಂ ಆಗಿದ್ದಾರಂತೀಗ ಅಣ್ಣಾಮಲೈ. ನೋಡಿ, ಯಶ್ ಟಾಕ್ಸಿಕ್ ಬಗ್ಗೆ ಈಗ ಸಿಂಗಂ ಅಣ್ಣಾಮಲೈ ಸ್ಫೋಟಕ ರಿವ್ಯೂ ನೀಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ನೋಡಿ ಫುಲ್ ಗರಂ ಆಗಿದ್ದಾರಂತೆ ವಿ ದ ಲೀಡರ್ ಸ್ಥಾಪಕ. ಟಾಕ್ಸಿಕ್ ಸಿನಿಮಾ ಮೊದಲ ದಿನವೇ 104 ಕೋಟಿ ಗಳಿಸಿರಬಹುದು. ಆದರೆ ಇಂತಹ ಕೆಟ್ಟ ಸಿನಿಮಾ ನೋಡಿದ್ರೆ ಮಕ್ಕಳು ಹಾಳಾಗೋದಿಲ್ವಾ ಅನ್ನೋದು ಈಗ ಅಣ್ಣಾಮಲೈ ಅವರ ಕ್ವಶನ್ ಆಗಿದೆ. ಮಕ್ಕಳ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಯೋಚಿಸುವ ಅಗತ್ಯವಿದೆ. ಮಹಿಳೆಯರನ್ನು ಒಂದು ನಿರ್ದಿಷ್ಟ ಆಯಾಮದಲ್ಲಿ ತೋರಿಸಲಾಗಿದೆ. ಮಕ್ಕಳು ಇಂಥ ಚಿತ್ರಗಳನ್ನು ನೋಡಿದ್ರೆ ಅವರ ಮನಸ್ಥಿತಿ ಏನಾಗಬೇಡ. ಅಣ್ಣಾಮಲೈ ಅವರ ಕ್ವಶನ್ ಆಗಿದೆ ಈಗ ಸಿನಿಮಾ ತಂಡಕ್ಕೆ. ಮಹಿಳೆಯರನ್ನು ಸಮಸ್ಯಾತ್ಮಕವಾಗಿ ತೋರಿಸುವ ಚಿತ್ರಗಳಿಗೆ ಹೇಗೆ ಪರ್ಮಿಷನ್ ಕೊಡ್ತಾರೆ ಇವರು? ಈ ವಿಚಾರದಲ್ಲಿ ಸೆನ್ಸಾರ್ ಬೋರ್ಡ್ ನಡೆಯನ್ನು ತೀವ್ರ ಕಳವಳಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ. ಟಾಕ್ಸಿಕ್ ವಿಚಾರದಲ್ಲಿ ಸೆನ್ಸಾರ್ ಮಂಡಳಿ ನಿಲುವಿಗೆ ಅಣ್ಣಾಮಲೈ ಕೆಂಡಾಮಂಡಲಗೊಂಡಿದ್ದಾರೆ. ಈಗಾಗಲೇ ಆಗಸ್ಟ್ 26ಕ್ಕೆ ಯಶ್ ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ ಆಗಿ ಈಗಾಗಲೇ ಕೋಟಿ ಕೊಳ್ಳೆ ಹೊಡಿತಾ ಇದೆ ಬಾಕ್ಸ್ ಆಫೀಸ್ನಲ್ಲಿ. ಕೆಲವೊಂದಿಷ್ಟು ರಿವ್ಯೂಗಳು ಪಾಸ್ ಅಂತ ಬಂತು, ಕೆಲವೊಂದಿಷ್ಟು ರಿವ್ಯೂಗಳು ಸ್ಟೋರಿ ಫೇಲ್ ಅಂತ ಬಂತು. ಇದೆಲ್ಲದರ ಮಧ್ಯೆ ಈಗ ಅಣ್ಣಾಮಲೈ ಅವರು ಕೂಡ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರಂತೆ. ವೀಕ್ಷಣೆ ಮಾಡಿ ಈಗ ಅದರ ವಿಮರ್ಶೆ ಮಾಡಿದ್ದಾರೆ. ಸ್ಫೋಟಕ ರಿವ್ಯೂ ಕೊಟ್ಟಿದ್ದಾರೆ. ಈಗ ಈ ಸಿನಿಮಾ ಕೋಟಿ ಗಳಿಸ್ತಾ ಇರ್ಬೋದು, ಆದರೆ ಸಮಾಜಕ್ಕೆ ಒಳ್ಳೆ ಮೆಸೇಜನ್ನು ಕೊಡ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮಕ್ಕಳು ಇಂಥ ಚಿತ್ರಗಳನ್ನು ನೋಡಿದ್ರೆ ಅವರ ಮನಸ್ಥಿತಿ ಏನಾಗಬೇಡ ಅನ್ನೋದು ಈಗ ಅಣ್ಣಾಮಲೈ ಅವರ ಮಾತಾಗಿದೆ. ಇನ್ನು ಅವರು ಬರೆದಿರುವಂಥ ಲೆಟರ್, ಆನ್ಲೈನ್ ಲೆಟರ್ನಲ್ಲಿ ಏನಿದೆ ಅನ್ನೋದಾದರೆ, ಚಿತ್ರರಂಗದಲ್ಲಿ ಅತಿಯಾದ ಹಿಂಸಾಚಾರ ಮತ್ತು ಮಹಿಳಾ ವಿರೋಧಿ ವಿಷಯಗಳನ್ನು ವೈಭವೀಕರಿಸಿರುವುದನ್ನು ತಡೆಯುವಲ್ಲಿ ಸೆನ್ಸಾರ್ ಮಂಡಳಿ ವಿಫಲವಾಗಿದೆ. ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕಟ್ಟುನಿಟ್ಟಾದ ಸೆನ್ಸಾರ್ಶಿಪ್ ಕೊರತೆ ಎದ್ದು ಕಾಣುತ್ತಿದೆ. ಸಿನಿಮಾದಲ್ಲಿ ಹಿಂಸೆ ಮತ್ತು ಮಹಿಳೆಯರನ್ನು ಕೀಳಾಗಿ ಬಿಂಬಿಸುವ ದೃಶ್ಯಗಳನ್ನು ಮುಕ್ತವಾಗಿ ಪ್ರದರ್ಶಿಸಲಾಗಿದೆ. ಪ್ರೇಕ್ಷಕರು ಇಂತಹ ಕಠಿಣ ದೃಶ್ಯಗಳನ್ನು ಅನಿವಾರ್ಯವಾಗಿ ನೋಡುವಂತಾಗಿದೆ. ನಾನು ಯಾವುದೇ ಸಿನಿಮಾವನ್ನು ಬ್ಯಾನ್ ಮಾಡಲು ಆಗ್ರಹಿಸುತ್ತಿಲ್ಲ. ಎಷ್ಟೇ ದೊಡ್ಡ ಸ್ಟಾರ್ ನಟನ ಚಿತ್ರವಾಗಿದ್ದರೂ ಸೆನ್ಸಾರ್ ಮಂಡಳಿ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು. ಪ್ರಮಾಣ ಪತ್ರ ಹೊಂದಿರುವ ಸಿನಿಮಾಗಳಿಗೆ ಅಪ್ರಾಪ್ತರನ್ನು ಚಿತ್ರಮಂದಿರ ಒಳಗೆ ಬಿಡಬಾರದು ಅನ್ನೋದು ಅಣ್ಣಾಮಲೈ ಅವರ ವಾದ ಆಗಿದೆ. ಆದರೆ ಚಿತ್ರತಂಡ ಈ ಹಿಂದೆ ತೋರಿಸಿತ್ತು 18+ ಅಡಲ್ಟ್ಸ್ಗೆ ಮಾತ್ರ ಈ ಸಿನಿಮಾ ಅಂತ. ಇನ್ನು ಕೆಲವೊಂದಿಷ್ಟು ಜನರು ತಮ್ಮ ರಿಸ್ಕ್ ಮೇಲೆ ಈ ಸಿನಿಮಾಗೆ ಬರ್ಬೋದು ಅಂತ ಚಿತ್ರತಂಡ ಆವಾಗಲೇ ಘೋಷಣೆ ಮಾಡಿತ್ತು, ಸಿನಿಮಾ ಬರೋಕ್ಕಿಂತ ಮುಂಚೆನೆ. ಆದರೆ ಅಣ್ಣಾಮಲೈ ಅವರೀಗ ಗರಂ ಆಗಿದ್ದಾರೆ ಈ ಸಿನಿಮಾ ಮೇಲೆ. ಜವಾಬ್ದಾರಿಯನ್ನು ಮರೆತು ಇದಕ್ಕೆ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಈ ಸಿನಿಮಾಗೆ ಅನ್ನೋದು ಈಗ ಅಣ್ಣಾಮಲೈ ಅವರ ವಾದ ಆಗಿದೆ. ನಾನು ಯಾವುದೇ ಸಿನಿಮಾಗಳನ್ನು ಬ್ಯಾನ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ, ಆದರೆ ಎಷ್ಟೇ ದೊಡ್ಡ ಸ್ಟಾರ್ ನಟನ ಚಿತ್ರವಾಗಿದ್ದರೂ ಸಹಿತ ಸೆನ್ಸಾರ್ ಮಂಡಳಿ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು. ಈ ರೀತಿಯಾದಂಥ ಸಿನಿಮಾಗಳಿಗೆ ಪ್ರಮಾಣ ಪತ್ರ ಹೊಂದಿರುವ ಸಿನಿಮಾಗಳಿಗೆ ಅಪ್ರಾಪ್ತರನ್ನು ಚಿತ್ರಮಂದಿರ ಒಳಗೆ ಬಿಡಬಾರ್ದು ಅನ್ನೋದು ಅಣ್ಣಾಮಲೈ ಅವರ ವಾದ ಆಗಿದೆ ಈಗ.